ಅದೆಷ್ಟು ಗಂಟೆಗಳು ಕಳೆದ್ರು ಅವರಿಬ್ಬರಲ್ಲಿ ಯಾರೊಬ್ಬರು ಸೋಲೋ ಮಾತೇ ಇರಲಿಲ್ಲ. ಹೀಗೆ ನಡೆದರೆ ಯುದ್ಧ ಒಂದು ನಿರ್ಣಾಯಕ ಹಂತವನ್ನ ತಲುಪಲಾರದು ಅನ್ನೋದು ಕೃಷ್ಣನಿಗೆ ಮನವರಿಕೆಯಾಯಿತು. ಆ ಕಾರಣಕ್ಕೇನೆ ಅವನು ಅರ್ಜುನನಿಗೆ ದಿವ್ಯಾಸ್ತ್ರವನ್ನ ಹೂಡೋದಿಕ್ಕೆ ಹೇಳಿದ್ದ. ಅರ್ಜುನ ದಿವ್ಯಾಸ್ತ್ರವನ್ನ ತನ್ನ ಬಿಲ್ಲಿಗೆ ಜೋಡಿಸುತ್ತಿದ್ದ ಹಾಗೆ ಕರ್ಣ ಕೂಡ ಎಚ್ಚೆತ್ತುಕೊಂಡ. ತನ್ನ ಬತ್ತಳಿಕೆಯಿಂದ ಬ್ರಹ್ಮಾಸ್ತ್ರವನ್ನ ಹೊರತೆಗೆದು ಅದನ್ನ ಹೂಡೋದಿಕ್ಕೆ ಸಿದ್ಧನಾದ. ಆಗ್ಲೇ ಅದೊಂದು ದುರ್ಘಟನೆ ಸಂಭವಿಸಿಬಿಡ್ತು. ಇದು ಶಾಪದ ಮಹಿಮೇನೋ ವಿಧಿಲಿಖಿತನೋ ಹೇಳೋದು ಕಷ್ಟ. ಕರ್ಣ ಅನ್ನೋ ಮಹಾರಥಿ ಬದುಕಿನ ಆದಿಯಿಂದಲೂ ದುರದೃಷ್ಟವನ್ನೇ ಬೆನ್ನಿಗೆ ಅಂಟಿಸಿಕೊಂಡು ಬಂದವನು. ಈಗ ಕೂಡ ಅವನ ಹಣೆಯ ಬರಹದಲ್ಲಿ ವಿಧಿ ಅದೃಷ್ಟವನ್ನೇನು ಬರೆದಿರಲಿಲ್ಲ. ಅರ್ಜುನನ ದಿವ್ಯಾಸ್ತ್ರಕ್ಕೆ ಪ್ರತಿಯಾಗಿ ಬ್ರಹ್ಮಾಸ್ತ್ರವನ್ನ ಹೂಡೋದಿಕ್ಕೆ ಮುಂದಾದವನಿಗೆ ಆಘಾತವೊಂದು ಎದುರಾಯಿತು. 2 ಅಂಗುಲ ಮುಂದೆ ಸಾಗಿದ್ದೇ ತಡ ಶಲ್ಯ ಮಹಾರಾಜ ಸಾರಥ್ಯವನ್ನು ವಹಿಸಿದ್ದ ಕರ್ಣನ ರಥ ನೆತ್ತರು ಮಾಂಸಗಳಿಂದ ನೆನೆದು ಕೆಸರಾಗಿದ್ದ ಆ ರಣಭೂಮಿಯ ಜವುಗಿನಲ್ಲಿ ಕುಸಿದು ಸಿಕ್ಕಾಕೊಂಡು ಬಿಡ್ತು. ಅತ್ತ ಪಾರ್ಥ ಶರ ಹೂಡೋದಿಕ್ಕೆ ಸಿದ್ಧನಾಗ್ತಿದ್ರೆ ಇತ್ತ ರಾಧೇಯ ನಿಲ್ಲೋದಿಕ್ಕೆ ಕೂಡ ಸಾಧ್ಯವಾಗದೆ ತಡವರಿಸುತ್ತಿದ್ದ. ಇಷ್ಟಾದ್ರೂ ಧೃತಿಗೆಡದ ಕರ್ಣ ಅರ್ಜುನನಿಗೆ ಸೂಕ್ತ ಉತ್ತರ ಕೊಡಲೇಬೇಕು ಅಂತ ಬ್ರಹ್ಮಾಸ್ತ್ರದ ಮೊರೆ ಹೋದ. ಆದ್ರೆ ವಿಧಿ ಮತ್ತದೇ ಅಟ್ಟಹಾಸವನ್ನ ಮೆರೆದಿತ್ತು. ಕರ್ಣನಿಗೆ ಬ್ರಹ್ಮಾಸ್ತ್ರವನ್ನ ಅಭಿಮಂತ್ರಿಸುವಾಗ ಹೇಳಬೇಕಿದ್ದ ಆ ಮಹಾಮಂತ್ರ ಬಾಯಿಗೆ ಬರ್ತಾ ಇಲ್ಲ. ಬಾಣವನ್ನ ಹೂಡ್ತಿದ್ದ ಅರ್ಜುನನ ಕಡೆಗೆ ನೋಡ್ತಾನೆ ಕರ್ಣ. ಅವನ ಮನಸ್ಸಲ್ಲಿ ರೋಷಾಗ್ನಿ ಧಗಧಗಿಸ್ತಾ ಇತ್ತು.